ಮೊಲ ಮತ್ತು ಆಮೆ ಒಂದು ಕಿರುಕತೆ. ಒಂದು ಕಾಲದಲ್ಲಿ ಹಸಿರಾಗಿದ್ದ ಕಾಡಿನಲ್ಲಿ ಒಂದು ಮೊಲ ಮತ್ತು ಒಂದು ಆಮೆ ಇರುತ್ತಿದ್ದವು. ಮೊಲ ತುಂಬಾ ತ್ವರಿತವಾಗಿ ಓಡಬಹುದಾಗಿತ್ತು, ಆದರೆ ಆಮೆ ನಿಧಾನವಾಗಿ ನಡೆದು ಹೋಗುತ್ತಿತ್ತು. ಮೊಲ ಆಮೆಯ ಮೇಲೆ ಸದಾ ನಗು ಮಾಡುತ್ತಿತ್ತು. ನೀನು ತುಂಬಾ ನಿಧಾನವೇ ನಡೆಯುತ್ತೀಯಾ ಎಂದು ಮೊಲ ಹೇಳುತ್ತಿತ್ತು. ಒಂದು ದಿನ ಆಮೆ ಅಹಂಕಾರವನ್ನು ಸಹಿಸಲಿಲ್ಲ. ಅದು ನಗೆ ಮಾಡಿ ಕೇಳಿತು, ನಮಗೆ ಓಟದ ಸ್ಪರ್ಧೆ ಮಾಡೋಣವೇ? ಮೊಲ ನಕ್ಕಿತು. ನೀನಾ ನನ್ನ ಜೊತೆ ಓಟವೇ? ಸರಿ, ನಾನ್ ಸುಲಭವಾಗಿ ಗೆಲ್ತೀನಿ. ಓಟ ಆರಂಭವಾಯಿತು. ಮೊಲ ವೇಗವಾಗಿ ಓಡತೊಡಗಿತು. ಕೆಲವು ದೂರ ಹೋಗಿ ಹಿಂದೆ ನೋಡಿದ ಮೊಲ ಆಮೆ ಬಹಳ ಹಿಂದೆ ಇದ್ದುದನ್ನು ನೋಡಿತು. ಆಮೆ ಇನ್ನೂ ದೂರದಲ್ಲಿದೆ. ಸ್ವಲ್ಪ ನಿದ್ರೆ ಮಾಡ್ಬೇಕು ಎಂದು ಮೊಲ ಬೆಟ್ಟದ ಕೆಳಗೆ ಮಲಗಿತು. ಆಮೆ ನಿಲ್ಲದೆ ನಿಧಾನವಾಗಿ ಆದರೆ ನಿಸ್ಸಡತೆಯಿಂದ ನಡೆಯತೊಡಗಿತು. ಮೊಲ ನಿದ್ರೆಯಲ್ಲಿ ಇದ್ದಾಗ ಆಮೆ ಮುಂದಕ್ಕೆ ಸಾಗಿತು. ಮೊಲ ಎದ್ದಾಗ ಆಮೆ ಈಗಾಗಲೇ ಸಮಾಪ್ತಿ ಗುರಿಯ ಬಳಿ. ಮೊಲ ವೇಗವಾಗಿ ಓಡಿತು. ಆದರೆ ತಡ ಆಯಿತು. ಆಮೆ ಗೆದ್ದಿತು. ಮೊಲ ಕಳವಳಗೊಂಡಿತು. ನಾನು ನಿನ್ನನ್ನು ಹೀಗೆ ತೀರಿಸಿ ನಗ್ಬಾರ್ದು. ಆಮೆ ನಗೆ ಮಾಡಿತು. ನಿಧಾನವಾದರೂ ನಿರಂತರ ಪ್ರಯತ್ನವೇ ವಿಜಯಕ್ಕೆ ದಾರಿ.